ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ಕಾಲೇಜ್ಗೆ ರಿಪೋರ್ಟ್ ಆಗಿದ್ದೀರಾ ಅವರು ಇಂಪಾರ್ಟೆಂಟಾಗಿ ನೀವು ಜಾಯ್ನಿಂಗ್ ರಿಪೋರ್ಟ್ ಆದರೆ ಸಬ್ಮಿಟ್ ಮಾಡಬೇಕು. ಅದನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಹಾಗೆ ಜಾಯ್ನಿಂಗ್ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋಲಾದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದೇ ರೀತಿ ನಿಮಗೆ ಕೌನ್ಸಿಲಿಂಗ್ ಅಪ್ಡೇಟ್ಸು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ನಂತರ ಸ್ಕಾಲರ್ಶಿಪ್ಪು, ಹಾಸ್ಟೆಲ್ಸ್ ಅಪ್ಡೇಟ್ಸು ಬರ್ತಾ ಇರುತ್ತೆ. ಅದಕ್ಕೆ ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ನಿಮಗೆ KEA PGCET 2024 ಇಂಟರ್ಫೇಸಲ್ಲಿ ಈಗಾಗಲೇ ಒಂದು ಚಾಯ್ಸ್ ಎಂಟ್ರಿ ಹಾಗೆ ಫೀಸ್ ಪೇಮೆಂಟ್ದು ಡೌನ್ಲೋಡ್ ಲಿಂಕ್ ಆದರೆ ಓಪನ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಲಾಗಿನ್ ಆಗೋಕ್ಕೆಲ್ಲ ಕ್ರೆಡೆನ್ಷಿಯಲ್ಸ್ ಆದರೆ ಓಪನ್ ಆಗುತ್ತೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ, ಈಗಾಗಲೇ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಅದಾದ ನಂತರ ನಿಮಗೆ ಈ ರೀತಿ ಒಂದು ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ಚಾಯ್ಸ್ ಎಂಟ್ರಿ, ಚಾಯ್ಸ್ ಪ್ರಿಂಟ್ ಅಂತ ಈಗಾಗಲೇ ಸಬ್ಮಿಟ್ ಮಾಡಿರೋದ್ರಿಂದ ಆ ಥರ ಬ್ಲಾಕ್ ಕಲರಲ್ಲಾದರೆ ಇದೆ. ಅದಾದ ನಂತರ ಪ್ರಿಂಟ್ ಅಡ್ಮಿಷನ್ ಆರ್ಡರು, ಏನಾದರೂ ನೀವೆಲ್ಲ ಫೀಸ್ ಪೇ ಮಾಡಿದರೆ ಚಾಯ್ಸ್ ಎಂಟ್ರಿ ಮಾಡಿ ನಿಮಗೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಆದರೆ ತೋರಿಸಿರುತ್ತೆ. ಇಲ್ಲಿ ಚಾಯ್ಸ್ 1 ಆದರೆ ಕೊಟ್ಟಿರಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಅಡ್ಮಿಷನ್ ಆರ್ಡ್ರ್ ಲಿಂಕ್ ಆದರೆ ಎನೇಬಲ್ ಆಗಿರಲ್ಲ. ಯಾರೆಲ್ಲ ಚಾಯ್ಸ್ 2 ಕೊಟ್ಟಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಅಡ್ಮಿಷನ್ ಆರ್ಡ್ರು ಬೇಕಾಗಿಲ್ಲ. ಕಾಲೇಜ್ಗೆ ನೆಕ್ಸ್ಟ್ ರೌಂಡಲ್ಲಾದರೆ ಜಾಯ್ನ್ ಆಗೋದು, ಅದರಿಂದ ನಿಮಗೆ ಅಡ್ಮಿಷನ್ ಆರ್ಡ್ರ್ ಲಿಂಕ್ ಮೇಲೆ ಎನೇಬಲ್ ಆದರೆ ಆಗಿರೋದಿಲ್ಲ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳಾದರೆ, ಸರ್ ನಾವು ಆನ್ಲೈನಲ್ಲಿ ಫೀಸ್ನ ಪೇಮೆಂಟ್ ಮಾಡಿದ್ರಿ, ನಮಗೆ ಇಲ್ಲಿ KEA ಫೀಸ್ ಚಲನ್ ಡೀಟೇಲ್ಸ್ ಏನು ತೋರಿಸ್ತಿಲ್ಲ, ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳ್ತಿದ್ದಾರೆ. ನೋಡಿ, ನಿಮಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅಲ್ಲಿ ನೆಫ್ಟ್ RTGS ನನ್ನ ಪ್ರಿವಿಯಸ್ ವೀಡಿಯೋಸಲ್ಲಿ ತೋರಿಸ್ದಂಗೆ ನೀವು ನಿಮ್ಮ ಡೀಟೇಲ್ಸ್ ಆದರೆ ಹೆಚ್ಚಾಗಿ ಆಟೋಮೆಟಿಕ್ಕಾಗಿ ಆಗಿರುತ್ತೆ. ಯಾರೆಲ್ಲ ಚಾಯ್ಸ್ 1 ಕೊಟ್ಟಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. KEA ಚಲನ್ದು ಏನೂ ಆಪ್ಷನ್ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಚಾಯ್ಸ್ 2 ಕೊಟ್ಟಿದ್ರೆ ಅಂಥ ವಿದ್ಯಾರ್ಥಿಗಳು ಅಷ್ಟೇ ನೀವು ಸ್ಕ್ರೀನ್ಶಾಟ್ ಆದರೆ ತೊಗೊಂಡಿರಿ, ಇಲ್ಲಾಂದರೆ ಬ್ಯಾಂಕಲ್ಲಿ ಪೇ ಮಾಡಿದರೆ KEA ಚಲನ್ ಆದರೆ ತೊಗೊಂಡಿರಿ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಕೇಳ್ತಿರೋದೇನೆಂದರೆ ಡೌಟು, ನಮಗೆ ಈ ಚಾಯ್ಸ್ 1ನಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಇದು KEA ಚಲನ್ ಮೇಲೆ ಇದೆ, ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಫೀಸ್ನಾದರೆ ಪೇ ಮಾಡಬೇಕಾ, ಹಾಗೆ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗೋ ಕಾಲೇಜ್ ನೇಮ್ ಆದರೆ ಬರಲ್ವಾ ಅಂತ ಕೇಳ್ತಿದ್ದಾರೆ. ನಿಮಗೆ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ. ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜ್ ನೇಮ್ ಆದರೆ ಈಗ ನಿಮ್ಮ KEA ಚಲನ್ ಮೇಲೆ ಇರುತ್ತೆ. ಇದಾದ ನಂತರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜ್ ಅಲಾಟ್ ಆಗುತ್ತೋ ಆ ಕಾಲೇಜ್ಗೆ ಆ ಫೀಸ್ನಾದರೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಮತ್ತೆ ಏನು ಫೀಸ್ ಎಲ್ಲ ಪೇ ಮಾಡೋ ಅಗತ್ಯವಿಲ್ಲ. ಡೈರೆಕ್ಟಾಗಿ ನೀವು ಆ KEA ಫೀಸ್ ಚಲನ್ ಜೊತೆಗೆ ಅಡ್ಮಿಷನ್ ಆರ್ಡರ್ ಆದರೆ ತೊಗೊಂಡು ನೆಕ್ಸ್ಟ್ ರೌಂಡಲ್ಲಿ ಸಿಗೋ ಕಾಲೇಜ್ಗೆ ಅಡ್ಮಿಷನ್ ಆದರೆ ಆಗ್ಬೋದು. ಆಗ ಮತ್ತೆ ಇಂಟಿಮೇಟ್ ಮಾಡ್ತಾ ಇರ್ತೀನಿ. ಈಗ ಇಂಪಾರ್ಟೆಂಟಾಗಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟು ಯಾವ ರೀತಿ ಮಾಡಬೇಕು ಅಂತ ನೋಡೋದ್ರ ಬಗ್ಗೆ ಆದರೆ, ಇಲ್ಲಿ ಕೆಳಗಡೆ ಈಗಾಗಲೇ ನೀವು ಅಡ್ಮಿಷನ್ ಆರ್ಡರ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನೀವು ಕಾಲೇಜ್ಗೆ ಹೋಗಿರ್ತೀರಾ, ಜಾಯ್ನ್ ಆಗಿರ್ತೀರಾ ಅಂದ್ಕೊಂಡು ನಿಮಗೆ ಇಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಆದರೆ ಎನೇಬಲ್ ಆಗುತ್ತೆ. ಇದು ಎಸ್ಪೆಷಲಿ ಚಾಯ್ಸ್ 1 ಕೊಟ್ಟು ಯಾರೆಲ್ಲ ಕಾಲೇಜ್ಗೆ ರಿಪೋರ್ಟ್ ಆಗ್ತಿದ್ರು ಅಂಥ ವಿದ್ಯಾರ್ಥಿಗಳು ಇಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮಾಡೋದು ಕಂಪಲ್ಸರಿನಾ ಅಂತ ಕೇಳ್ತಿದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು. ಕಂಪಲ್ಸರಿ ಅಂತ ಒಂದು KEA ಆನ್ಸರ್ ಬುಕ್, ಒಂದು PGCET ಬುಕ್ಲೆಟಲ್ಲೂ ಕೊಟ್ಟಿದ್ದಾರೆ. ಅವರು ಗೈಡ್ಲೈನ್ಸಲ್ಲೂ ಇನ್ಸ್ಟ್ರಕ್ಷನ್ಸಲ್ಲೂ ಮೆನ್ಷನ್ ಮಾಡಿದ್ದಾರೆ. ನೀವು ಫಿಸಿಕಲ್ ಆಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದರೂ ನೀವು ಇಲ್ಲಿ ಜಾಯ್ನಿಂಗ್ ರಿಪೋರ್ಟು ಫಿಲ್ ಮಾಡಲಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ನನಗೆ ಗೊತ್ತಿದ್ದಂಗೆ ಯಾವಾಗೂ ಒಂದು ಜಾಯ್ನಿಂಗ್ ರಿಪೋರ್ಟ್ ಮಾಡಿಲ್ಲ ಅಂತ ಸೀಟೆಲ್ಲೂ ಕ್ಯಾನ್ಸಲ್ ಆಗಿಲ್ಲ. ಆದರೂ ಒಂದು ರಿಸ್ಕ್ ತಗೋಬೇಡಿ. ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಈಗಾಗಲೇ ಕಾಲೇಜ್ಗೆ ಜಾಯ್ನ್ ಆಗಿದ್ದೀರಾ, ನಿನ್ನೆ ಹಾಗೆ ಇವತ್ತು ಯಾರೆಲ್ಲ ಜಾಯ್ನ್ ಆಗ್ತೀರಾ, ಇನ್ನು ನಾಳೆನೂ ಯಾರಾದರೂ ಜಾಯ್ನ್ ಆಗೋರಿದ್ದರು, ನೀವು ಕಂಪಲ್ಸರಿ ಈ ರೀತಿ ಬಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಆದರೆ ನಿಮಗೆ ಎನೇಬಲ್ ಆಗಿರುತ್ತೆ. ನಾವು ಕಾಲೇಜ್ಗೆ ಫಿಸಿಕಲ್ ಆಗಿ ಅಡ್ಮಿಷನ್ ಆಗಿದ್ರಿ ಬಿಡಿ, ನಮ್ಗೆ ಇನ್ನೇನು ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯಿತು, ನಾವು PGCET ಕೌನ್ಸಿಲಿಂಗಿಂದ ಎಕ್ಸಿಟ್ ಆದರೆ ಅಂದ್ಕೊಳ್ಳೋಂಗಿಲ್ಲ. ನೀವು ಬಂದು ಡೈರೆಕ್ಟಾಗಿ ಇಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಅಲಾಟ್ಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಅಲಾಟ್ಮೆಂಟ್ ರೌಂಡಲ್ಲಿ ಯಾವ ಸೀಟ್ ಆದರೆ ಸಿಕ್ಕಿದೆ, ಹಾಗೆ ಯಾವ ಕೋರ್ಸು, ಮತ್ತು ಜಾಯಿನ್ಡ್ ಇನ್ ದಿ ಅಲಾಟೆಡ್ ಕಾಲೇಜ್ ಅಂತ ಕೇಳ್ತಾರೆ. ಇಲ್ಲಿ ಎಸ್ ಆರ್ ನೋ, ನೀವು ಜಾಯ್ನ್ ಆಗಿದ್ದರೆ ಎಸ್ ಅಂತ ಕೊಡಿ. ಇದಾದ ನಂತರ ಡೇಟ್ ಆಫ್ ಜಾಯ್ನಿಂಗು, ಯಾವಾಗ ಜಾಯ್ನ್ ಆಗಿದ್ದೀರಾ ಅಂತ ಮೆನ್ಷನ್ ಮಾಡಿ. ಆಮೇಲೆ ಡಿಡ್ ಯು ಪೇ ಅಡಿಷ್ನಲ್ ಫೀಸ್ ಅಟ್ ದಿ ಕಾಲೇಜ್ ಫಾರ್ ಯುವರ್ ಅಡ್ಮಿಷನ್, ಅಂದರೆ ನೀವೇನಾದರೂ ಕಾಲೇಜ್ ಫೀಸು ಏನಾದರೂ ಎಕ್ಸ್ಟ್ರಾ ಏನಾದರೂ ಕಾಲೇಜ್ ಅವರು ತೊಗೊಂಡಿದ್ದಾರಾ ಫೀಸ್ನ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕೊಟ್ಟರೆ ನೀವು ಎಸ್ ಆದರೆ ಡೀಟೇಲ್ಸ್ ಆಫ್ ಅಮೌಂಟ್ ಪೇಯ್ಡ್, ಎಷ್ಟು ಅಮೌಂಟ್ ಆದರೆ ಪೇ ಮಾಡಿದ್ದೀರಾ ಅಂತ ಅಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಆದರೆ ಕೊಡಿ. ಇದು ಜಸ್ಟ್ ಒಂದು ನೋಟ್ ಥರ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ದಿಸ್ ಇನ್ಫಾರ್ಮೇಷನ್ ಈಸ್ ಕಲೆಕ್ಟೆಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಇನ್ ರೆಸ್ಪಾನ್ಸ್ ಟು ಇನ್ಯೂಮರೇಬಲ್ ಕಂಪ್ಲೇಂಟ್ಸ್ ಫ್ರಮ್ ಪೇರೆಂಟ್ಸ್ ಆನ್ ದಿ ಅಡಿಷನಲ್ ಮನಿ ಆರ್ ಫೀಸ್ ಬೀಂಗ್ ಕಲೆಕ್ಟೆಡ್ ಬೈ ದಿ ಕಾಲೇಜಸ್ ವಿಚ್ ಈಸ್ ನಾಟ್ ಪರ್ಮಿಸಬಲ್ ಅಂಡರ್ ಎನಿ ರೂಲ್ಸ್. KEA ವಿಲ್ ಕೊಲ್ಯಾಟ್ ಅಂಡ್ ಟ್ರಾನ್ಸ್ಫರ್ ದಿಸ್ ಇನ್ಫಾರ್ಮೇಷನ್ ಟು ದಿ ಅಪ್ರೋಪ್ರಿಯೇಟ್ ಜೂರಿಸ್ಡಿಕ್ಷನ್ಸ್ ಏಜೆನ್ಸೀಸ್ ಫಾರ್ ಫರ್ದರ್ ಆ್ಯಕ್ಷನ್ ಅಂತ ಕೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಸು ಎಲ್ಲ ವರ್ಷದಿಂದ ತಗೋತಾ ಇರೋದೇ ಕಾಲೇಜ್ ಫೀಸಲ್ಲಿ ಎಕ್ಸ್ಟ್ರಾ ಒಂದು ಅಡಿಷ್ನಲ್ ಆಗಿ 1 lakh 2 lakh ಹಾಗೆ ಒಂದು 50,000 ಎಲ್ಲ
ಕೆ ಎ ಯಾವುದೇ ರೀತಿ ಆ್ಯಕ್ಷನ್ನು ತಗೊಂಡಿರೋದು ನಾನು ಆದರೂ ನೋಡಿಲ್ಲ. ಒಮ್ಮೆ ನೀವು ಫಿಲ್ ಮಾಡುವಾಗ ನೀವೇನಾದರೂ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ರೆ ಅದನ್ನಾದರೆ ಮೆನ್ಷನ್ ಮಾಡಿ ಸಬ್ಮಿಟ್ ಆದರೆ ಕೊಡಿ. ಅವರು ಯಾವುದಾದ್ರೂ ಆಕ್ಷನ್ ತಗೊಳ್ಳದೇ ಇರಲಿ. ನೀವು ಜಾಯ್ನಿಂಗ್ ರಿಪೋರ್ಟ್ ಆದರೆ ಅಲಾಟ್ಮೆಂಟ್ ಇದು ಫಿಲ್ ಮಾಡಲೇಬೇಕಾಗುತ್ತೆ. ನೀವು ಒಮ್ಮೆ ಆದರೆ ಫೈನಲ್ ಆಗಿ ನೀವು ಹೆಂಗೂ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿರ್ತೀರ, ಅದನ್ನು ಬಂದು ಇಲ್ಲಿ ಜಾಯ್ನಿಂಗ್ ಅಲಾಟ್ಮೆಂಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿ. ಇದರಿಂದ ನಿಮಗೇನು ತೊಂದರೆ ಏನೂ ಆಗೋದಿಲ್ಲ. ನಿಮಗೂ ಹಾಗೆ ಒಂದು ನೆಕ್ಸ್ಟಲ್ಲಿ SSP ಸ್ಕಾಲರ್ಶಿಪ್ ಆಗಿರ್ಬೋದು, ಯಾವುದೋ ಸ್ಕಾಲರ್ಶಿಪ್ಗೆ ಹಾಕಿದಾಗ KEA ಕಡೆಯಿಂದ ಒಂದು ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ, ಆ ರೀತಿ ಎಲ್ಲ ಬರೋದು ತಪ್ಪುತ್ತೆ. ಕಾಲೇಜ್ಗೂ ಹಾಗೆ KEA ಕೌನ್ಸಿಲಿಂಗ್ ಪ್ರೊಸೆಸ್ಗೂ ನಿಮಗೆ ಲಿಂಕ್ ಆದರೆ ಏರ್ಪಡುತ್ತೆ. ನಿಮ್ಮ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ರಿಜಿಸ್ಟರ್ ಆಗುತ್ತೆ. ಅದರಿಂದ ಎಲ್ಲರೂ ತಪ್ಪದೆ ಜಾಯ್ನಿಂಗ್ ರಿಪೋರ್ಟ್ ಆದರೆ ಸಬ್ಮಿಟ್ ಮಾಡಿ. ಇನ್ನೂ ನಿಮಗೇನಾದರೂ ಜಾಯ್ನಿಂಗ್ ರಿಪೋರ್ಟ್ ಬಗ್ಗೆ ಹಾಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಾದರೆ ಸಿಗೋಣ.